ಸಪ್ಲೈ ಆಗ್ತಕ್ಕಂಥ ಹಾಲಿನಲ್ಲಿ ಆಲ್ಮೋಸ್ಟ್ 16% ಕಲಬೆರಕೆ ಆಗಿದೆ ಅಂತೇಳಿ ಸಚಿವರೇ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಪತ್ರಿಕೆಗಳಲ್ಲೂ ಕೂಡ ಬಂದಿರತಕ್ಕಂಥ ವಿಚಾರ. ಆದರೆ ಇಲ್ಲಿ ಉತ್ತರದಲ್ಲಿ ಇವರು ಬರೀ 0.2% ಮಾತ್ರ ಕಲಬೆರಕೆ ಆಗಿದೆ ಅಂತ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಪ್ರಶ್ನೆಯನ್ನು ಕೊಡಬೇಕು. ಮತ್ತು ಇದ್ರ ಜೊತೆಗೆ ಈ ಪ್ರೈಮರಿ ಸಂಘಗಳಲ್ಲಿ ಈ ಹಾಲಿನ ಕಲಬೆರಕೆ ಆಗ್ತಿರ್ತಕ್ಕಂಥದ್ದು ಪ್ರೈಮರಿ ಸಂಘಗಳಲ್ಲಿ. ಈ ಪ್ರೈಮರಿ ಸಂಘದಲ್ಲಿ ಬರ್ತಕ್ಕಂಥ ಹಾಲನ್ನು ಇವರು ಹೆಚ್ಚಾಗಿ ಒಂದು ಟೆಸ್ಟಿಂಗನ್ನು ಒಳಪಡಿಸುವಂಥ ಕೆಲಸವನ್ನು ಸರ್ಕಾರದ ಮಟ್ಟದಲ್ಲಿ ಮಾಡಬೇಕಾಗ್ತದೆ. ಯಾಕಂದರೆ ಈಗಾಗಲೇ ಹೊಸ ಮಿಷಿನ್ಗಳು ಕೂಡ ಬಂದಿದೆ. ಮಿಲ್ಕ್ ಸ್ಕ್ರೀನ್ ಅನ್ನೋ ಮಿಷಿನ್ ಕೂಡ ಇವಾಗ ಬಂದಿದೆ. ಮತ್ತು ಪ್ರೈಮರಿ ಸಂಘಗಳಿಗೆ ಅದನ್ನು ಸಪ್ಲೈ ಮಾಡಿದ್ರೆ ಸರ್ಕಾರದ ವತಿಯಿಂದ ಈ ಹಾಲಿನ ಕಲಬೆರಕೆ ಕಮ್ಮಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಮಾತನ್ನು ಸಂದರ್ಭದಲ್ಲಿ ಹೇಳ್ತೀನಿ. ಸನ್ಮಾನ್ಯ ಸಭಾಪತಿಗಳೇ, ಈಗಾಗಲೇ ಸದಸ್ಯರು ಹೇಳಿರ್ತಕ್ಕಂಥ ರೀತಿಯಲ್ಲಿ ಹಾಲು ಹಾಕುವಂಥ ಸಂದರ್ಭದಲ್ಲಿ ಅದರಲ್ಲಿ ಅವರು ಇದು ಮಾಡ್ತಿರ್ತಕ್ಕಂಥದ್ದು ಈಗಾಗಲೇ ಮಾಹಿತಿ ಇದೆ. ಆದರೆ ಅವ್ರಿಗೆ ಯಾಕಂದರೆ ರೈತರಾಗಿರೋದ್ರಿಂದ ಅವ್ರಿಗೆ ಅರಿವು ಮೂಡಿಸ್ತಕ್ಕಂಥದ್ದು ಮತ್ತು ಈ ರೀತಿ ಮಾಡಬಾರ್ದು ಅಂತೇಳಿ ಅವ್ರಿಗೆ ಅರಿವು ಮಾಡ್ತಕ್ಕಂಥ ಕೆಲಸಗಳನ್ನ ಈಗಾಗಲೇ ಇಲಾಖೆಯವರು ಮಾಡ್ತಾಯಿದ್ದಾರೆ. ಈಗಾಗಲೇ ಅದರಲ್ಲಿ 15,15,575 ಈ ರೀತಿಯಾದಂಥ ಕಲಬೆರಕೆಗಳು ಈಗಾಗಲೇ ಗಮನಕ್ಕೆ ಬಂದಿದೆ. ಅದರಲ್ಲಿ ಆ ಮಾದರಿಗಳನ್ನ ಅವರಾಗಲೇ ತಪಾಸಣೆ ಮಾಡಿದ್ದಾರೆ. ಅದರಲ್ಲಿ 3,490 ಕೇಸ್ಗಳಲ್ಲಿ ಈ ರೀತಿಯಾದಂಥ ಮಾದರಿ ಬಂದಿರ್ತಕ್ಕಂಥ 0.20 ಅಷ್ಟಾಗಿದೆ ಅಂತೇಳಿ. ಈ ಪ್ರೈವೇಟ್ ಸಂಸ್ಥೆಯಲ್ಲಿ ಡೋಡ್ಲಾ ಎಂಬ ಖಾಸಗಿ ಕಂಪನಿಯಲ್ಲಿ ಸಹಿತ ಈ ರೀತಿಯಾದಂಥ ಕಲಬೆರಕೆ ಈಗಾಗಲೇ ಕಂಡು ಬಂದಿದೆ. ಅದರ ಮೇಲೆ ಈಗಾಗಲೇ ಆ್ಯಕ್ಷನ್ ತೊಗೊಳ್ಳಿಕ್ಕೆ ಕೇಳಿದ್ದಾರೆ. ಎಷ್ಟು ಶಿಕ್ಷೆ ಏನು ಅಂತೇಳಿ ಕೇಳಿದ್ದಾರೆ. 3 ತಿಂಗಳ ಶಿಕ್ಷೆ ಮತ್ತು ಗರಿಷ್ಠ ಜೀವಾವಧಿವರೆಗೂ ಶಿಕ್ಷೆ ವಿಧಿಸಲಿಕ್ಕೆ ಅವಕಾಶ ಇದೆ ಸರ್. ಇದರಲ್ಲಿ ಈಗ ಅವ್ರು ಹೇಳಿರ್ತಕ್ಕಂಥ ರೀತಿಯಲ್ಲಿ ಈಗ ಹೊಸದಾಗಿ ಈಗ ಟೆಸ್ಟ್ ಮಾಡಲಿಕ್ಕೆ ಆಗಲೇ ಮಿಷನ್ಸ್ ಬಂದು ಆ ಮಿಷನ್ಸ್ನ ಈಗಾಗಲೇ ನಂದಿನಿಯವರು ಎಲ್ಲ ಕಡೆ ಸಪ್ಲೈ ಮಾಡಿ ಅದ್ರ ಮುಖಾಂತರ ಯಾವುದೇ ಈ ರೀತಿಯಾದಂಥ ಕಲಬೆರಕೆ ಆಗಲಾರ್ದಂಥ ಇದಕ್ಕೆ ತಡೆಗಟ್ಟಲಿಕ್ಕೆ ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ. ಮತ್ತೇನಾದರೂ ಸಜೆಷನ್ಸ್ ಇದ್ದರೆ ಅದನ್ನೆಲ್ಲನೂ ಸಹಿತ ಇಲಾಖೆ ಅದನ್ನು ಅಳವಡಿಸಿ ಒಟ್ಟಾರೆ ಕಲಬೆರಕೆ ಇಲ್ಲದಂತೆ ಉತ್ತಮವಾದಂಥ ಹಾಲು ಸರಬರಾಜು ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಕ್ರಮ ತೆಗೆದುಕೊಳ್ತೀವಿ. ಸಭಾಪತಿಗಳ ಸಚಿವರೇ 16% ಕಲಬೆರಕೆ ಇದೆ ಅಂತ ಹೇಳಿದ್ದಾರೆ. ಆದರೆ ಉತ್ತರದಲ್ಲಿ ಬರೀ 0.2% ಅಂತ ಹೇಳ್ತಾರೆ. ಹಂಗಾರೆ ಸಚಿವರು ಹೇಳಿರ್ತಕ್ಕಂಥದ್ದು ತಪ್ಪಿದೆಯಾ ಅಂತ ಸಚಿವರು ಯಾವ ರೀತಿ ಹೇಳಿದ್ರೆ ಗೊತ್ತಿಲ್ಲ. ರೆಕಾರ್ಡ್ನಲ್ಲಿ ಈ ರೀತಿ ಇಲಾಖೆ ಅದನ್ನು ಅವ್ರ ಜೊತೆಯಲ್ಲಿ ಮಾತಾಡಿ ನಾವು ಅದನ್ನು ಪೇಪರ್ ಮೇಲೆ ಬಂದಿರ್ತಕ್ಕಂಥದ್ದು ಅಲ್ಲ. ನಿಮಗೆ ಈ ರೀತಿಯಾಗಿ ರಿಕಾರ್ಡ್ನಲ್ಲಿ ಇಲಾಖೆ ವತಿಯಿಂದ ಉತ್ತರ ಬಂದಿದೆ. ಅವ್ರು ಯಾವ ರೀತಿಯಾಗಿ ಅಲ್ಲಿ ಸಚಿವರು ಹೇಳಿದ್ರೋ ಯಾವ ಕೇಸ್ನಲ್ಲಿ ಹೇಳಿದ್ರೋ ಒಂದ್ಸಲ ಮಾತಾಡಿ ತಮ್ಮ ಗಮನ ಇದಕ್ಕೆ ಕನೆಕ್ಟೆಡ್ ಸಚಿವ ಪೇಪರ್ನಲ್ಲಿ ಬಂದಿರತಕ್ಕಂಥದ್ದು. ಬಟ್ ಇಲ್ಲಿ ಇಲಾಖೆಯ ರಿಕಾರ್ಡ್ ಇದು ಆನ್ ರಿಕಾರ್ಡ್ನಲ್ಲಿ ಹೇಳಬೇಕಾಗ್ತದೆ. ಅದೇನಾದರೂ ಇದ್ರೆ ತಮ್ಮ ಜೊತೆಯಲ್ಲಿ ಮಾತಾಡಿ ಸರಿ.